ಲಾಸ್ಟಿಗೆ ಚಾಕ್ಲೇಟ್ ಇಟ್ಬಿಟ್ಟು ಡೆಕೋರೇಷನ್ ಮಾಡೋಣ. ನಮಸ್ತೆ. ಇಂದು ನಮ್ಮ ದಾವಣಗೆರೆ ಅಮ್ಮ ಕೈ ರುಚಿ ಯೂಟ್ಯೂಬ್ ಕುಟುಂಬಕ್ಕೆ ಸಂತೋಷದ ದಿನ. ಏನ ಸಂತೋಷದ ದಿನ? ಏನಂತಂದ್ರೆ ನಮ್ಮ ಕುಟುಂಬಕ್ಕೆ 1,500 ಜನಕ್ಕಿಂತ ಹೆಚ್ಚಾಗಿ ಸದಸ್ಯರು ನಮ್ಮ ಕುಟುಂಬಕ್ಕೆ ಜಾಯಿನ್ ಆಗಿದ್ದಾರೆ. ಹಾಗಾದ್ರೆ ಏನಾದ್ರೂ ಸರ್ಪ್ರೈಸ್ ಏನಾದ್ರೂ ಇದೆನಾ? ಸರ್ಪ್ರೈಸು ಒಂದು ಒಳ್ಳೆ ಸೂಪರ್ ಡೂಪರ್ ಆಗಿರೋ ಅಂತ ಈಸಿಯಾಗಿ ಮಾಡೋ ಅಂತ ಒಂದು ಸೂಪರ್ ಡೂಪರ್ ಕೇಕ್ ರೆಸಿಪಿ ಮಾಡಿ ತೋರಿಸ್ತೀವಿ. ಅದಕ್ಕೆ ಅಮ್ಮರು ಇನ್ನು ಬಂದಿಲ್ಲ, ಅವ್ರಿಗೆ ಲೇಟ್ ಆಗಿ ಬರಕ್ ಹೇಳಿರೋದ? ಹೌದು, ಯಾಕಂದ್ರೆ ಅವ್ರಿಗೇನೆ ಸರ್ಪ್ರೈಸ್ ಕೊಡ್ಬೇಕಂತ ಅವ್ರಿಗೆ ಲೇಟ್ ಆಗಿ ಬರಕ್ ಹೇಳಿದೀನಿ. ಹಾಗಿದ್ರೆ ತಡ ಮಾಡೋದ್ ಬೇಡ ಪೂರ್ಣಿಮಾ, ಹೋಗೋಣ ದಾವಣಗೆರೆ ಅಮ್ಮನ ಕೈ ರುಚಿಗೆ. ಪೂರ್ಣಿಮಾ, ನಾವ್ ಮಾಡೋ ಕೇಕಿನ ಘಮ ಇಡೀ ದಾವಣಗೆರೆಗೆ ಹರಡ್ಬೇಕು ನೋಡು, ಆ ತರ ಮಾಡೋಣ. ಅಮ್ಮನು ಅತ್ತಿ ಬರೋ ಟೈಮ್ ಆಗ್ತತಿ, ಬೇಗ ಬೇಗ ಮಾಡ್ಕೊಂಡ್ಬಿಡೋಣ. ಬೇಗ ಮಾಡೋಣ, ಅವ್ರಿಗೆ ಸರ್ಪ್ರೈಸ್ ಆಗೇ ಇರ್ಬೇಕು. ಪೂರ್ಣಿಮಾ, ಈಗ ಈ ತರ ಕ್ರೀಮ್ ನೆಲ್ಲ ಸಪರೇಟ್ ಇಟ್ಕೊಳ್ಳೋಣ. ಬಿಸ್ಕೆಟ್ ಒಂದ್ ಕಡೆ ಇಟ್ಕೋಬೇಕು. ಈ ಕ್ರೀಮ್ ಅಲ್ಲೇ ಮೇಲ್ಗಡೆ ಕೋಟಿಂಗಿಗೆ ಕ್ರೀಮ್ ಯೂಸ್ ಮಾಡೋಣ. ಮತ್ತೆ ನಾನು ಇದಕ್ಕೆ ಶಿರಪ್ ಯಾವ್ದು ಹಾಕ್ತಿದೀನಿ ಗೊತ್ತಾ? ಚಾಕ್ಲೇಟ್ ಹಾಕ್ತಿಲ್ಲ, ಯಾಕಂದ್ರೆ ನಿಂಗೆ ಇಷ್ಟ ಇಲ್ಲ ಚಾಕ್ಲೇಟ್. ಇದು ಕ್ಯಾರಮೆಲ್ ಫ್ಲೇವರ್, ಕ್ಯಾರಮೆಲ್ ಫ್ಲೇವರ್ ಹಾಕ್ತಾ ಇದೀನಿ. ಮಸ್ತ್ ಇರುತ್ತಿದ್ರು ಫ್ಲೇವರ್. ನಾನು ಅದು ತಿಂದಿಲ್ಲ ಕಣೆ. ಕ್ಯಾರಮೆಲ್ ತಿನ್ನಂತೀಗ. ಪೂರ್ಣಿಮಾ, ಈ ತರ ಎಲ್ಲ ಬಿಸ್ಕೆಟ್ ಪುಡಿ ಪುಡಿ ಮಾಡಿ ಹಾಕು. ನೀನು ಅರ್ಧ ಆಗೈತಿ, ಇಷ್ಟ ಮಾಡು. ನಾನು ಇದನ್ನಷ್ಟು ಮಿಕ್ಸಿ ಮಾಡ್ಕೊತೀನ. ದೋಸ್ತು, ಈಗ ಇದಕ್ಕೆ ಬಟರ್ ಹಾಕು. ಬಟರ್ ಎಷ್ಟು ಹಾಕ್ಬೇಕು? ಒಂದ್ 2-3 ಟೇಬಲ್ ಸ್ಪೂನ್. ನೆಕ್ಸ್ಟ್ ಸಾಕು. ಕೋಕೋ ಪೌಡರ್ ಹಾಕು. ಅಷ್ಟು ಹಾಕು. ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ಬೇಕು. ಇಷ್ಟ ಹಾಕ್ಬಿಡು, ಬೇಕಿಂಗ್ ಪೌಡರ್ ಇಷ್ಟ ಹಾಕ್ಲಾ? ಈ ತರ ನೀಟಾಗಿ ಎಲ್ಲದನ್ನು ಚೆನ್ನಾಗಿ ಕಲ್ಸ್ಕೋಬೇಕು. ನೆಕ್ಸ್ಟ್ ಹಾಲ್ ಹಾಕ್ಬೇಕು. ಪೂರ್ಣಿಮಾ, ಹಾಕು. ನೀ ಹಾಲ್ ಹಾಕು. ಎಷ್ಟ್ ಹಾಕ್ಲಿ ನೋಡಿ ಹೇಳು. ಅದ ಇದು ನೋಡ್ಕೋತಾ ಕಲ್ಸ್ಕೋತಾ ಹಾಕ್ಬೇಕು. ಹಾಕು. ಹಾಕು. ಬಿಡು. ಪೂರ್ಣಿಮಾ, ಈ ಕನ್ಸಿಸ್ಟೆನ್ಸಿ ಬರ್ಬೇಕು ನೋಡು. ಕರೆಕ್ಟ್ ಆದ ಬಂದೈತೆ. ಸ್ಪೂನ್ ಅಲ್ಲಿ ಮಾಡ್ಲಿಕ್ಕೆ ಸರಿ ಆಗ್ಲಿಲ್ಲ. ಇದನ್ನ ಲಾಸ್ಟಿಗೆ ಹಿಂಗೆ ಒಂದೆರಡು ಸರಿ ಟ್ಯಾಪ್ ಮಾಡ್ಬೇಕು. ಇದೇನಕ್ಕೆ ಅಂದ್ರೆ ಹೇರ್ಸ್ ಏನಾರ ಇತ್ತು ಅಂದ್ರೆ ಆಗುತ್ತಂತ. ನೀನು ಅದಕ್ಕೆ ಬಟರ್ ಹಚ್ಚಿ ರೆಡಿ ಮಾಡ್ಲಾ? ನಾನು ರೆಡಿ ಮಾಡಿ. ಈಗ ಮೇಲ್ ಕೋಟಿಂಗ್ ಮಾಡಕ್ಕೆ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ಇದೇ ಕ್ರೀಮಿಗೆ ಸ್ವಲ್ಪ ಶುಗರ್ ಹಾಕು. ಎಷ್ಟು ಹಾಕೋದು? 1 ಇಡಿ ಹಾಕು. ಸ್ವಲ್ಪ ಬಟರ್ ಹಾಕು. ಎಷ್ಟು ಹಾಕ್ಲಾ? ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಮ್ ಕ್ರೀಮು ರೆಡಿ ಆಯ್ತು. ಈಗ ನೀನ್ ಒಲೆ ಹಚ್ಚಿರು, ನಾ ಬಂದು ಇದನ್ನ ತಗೋಬರ್ತೀನಿ. ಕೇಕ್ ಒಲೆ ಮೇಲೆ ಇಡೋಣ. ಸರಿ. ಪೇಪರ್ ಸ್ನೇಹಿತರೆ, ಈಗ ನಾನು ಕೇಕಿಗೆ ಏನ್ ಬೇಕು ಎಲ್ಲ ಪ್ರಿಪೇರ್ ಮಾಡ್ಕೊಂಬಂದಿದ್ದೀನಿ. ಹಂಚಿಟ್ಟಿದ್ದೀನಿ. ಹಂಚ ಮೇಲೆ ಸ್ವಲ್ಪ ಉಸುಕಾರು ಇಲ್ಲ ಎಮ್ಸೆಂಡಾರು ಹಾಕ್ಬೇಕು. ಇದ್ರ ಮೇಲೀಗ ಕೇಕ್ ಆಗ್ಲಿಕ್ಕೆ ಇಡ್ತೀನಿ. ಈಗ ತಟ್ಟೆ ಮುಚ್ಚಿ ಇದ್ರ ಮೇಲೆ ಒಂದ್ ಭಾರವಾದ ವಸ್ತು ಏನಾದ್ರೂ ಇಡ್ತೀನಿ.
ನಿನ್ನೆ ರಾತ್ರಿ ಮಳೆ ಆಗಿರೋದ್ರಿಂದ ಕಟ್ಟಿಗೆ ಹಸೆ ಆಗಿ ಒಲೆ ಹತ್ತಾನೆ ಇಲ್ಲ. ಅದಕ್ಕೆ ಹೆಂಗಾರ ಆಗ್ಲಿ ಅಂತ ಎಮರ್ಜೆನ್ಸಿ ಸಿಲಿಂಡರ್ ತಂದಿದ್ದೆ. ಇದ್ರಲ್ಲೇ ಇಟ್ಬಿಡೋಣ, ಯಾಕಂದ್ರೆ ಟೈಮ್ ಆಗ್ಬಿಡುತ್ತೆ ಅವ್ರು ಬರೋದು. ಆಯ್ತಾ, ಹಿಂಗೆ ಮಾಡೋಣ. ಇದ್ರ ಮೇಲೆ ಭಾರ ಇಟ್ಬಿಡೋಣ. ನಮ್ ಓರಿಯೋ ಕೇಕ್ ಈಗ ಹೆಂಗ್ ಬಂದೈತೆ ಅಂತ ನೋಡೋಣ ಪೂರ್ಣಿಮಾ. ಸೂಪರ್ ಆಗಿ ಬಂದಿದೆ. ಈಗ ಒಳಗಡೆನೆಲ್ಲ ಚೆನ್ನಾಗಿ ಬೆಂದಿದೆ. ಕ್ರೀಮ್ ಎಲ್ಲ ಕೋಟಿಂಗ್ ಮಾಡಿ ಡೆಕೋರೇಷನ್ ಮಾಡ್ಬಿಡೋಣ. ಹೌದು, ಸೂಪರ್ ಆಗಿ ಬಂದೈತ್ ಪೂರ್ಣಿಮಾ. ಹೌದು. ಈಗ ಮೇಲಿಂದ ಒಂದ್ ಲೇಯರ್ ತೆಗ್ದಿದ್ದೀನಿ. ಇವಾಗ ಕ್ರೀಮ್ ಹಾಕೋಣ. ಎಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬಂದೈತಲ್ಲ. ಹೌದು. ಈಗ ಫೈನಲ್ ಆಗಿ ನೀನ್ ಹೇಳಿದ್ನಲ್ಲ ಸಾಸು ಕೆನಮಲ್, ಅದೇ ಆ ಸಾಸ್ನ ಹಾಕ್ಬಿಡೋದು. ಡೆಕೋರೇಷನ್ ಕಾಣಿಸ್ತೈತೆ. ಫ್ಲೇವರ್ ಚೆನ್ನಾಗಿರುತ್ತೆ, ಡೆಕೋರೇಷನ್ ಆಗುತ್ತೆ. ಲಾಸ್ಟಿಗೆ ಚಾಕ್ಲೇಟ್ ಇಟ್ಬಿಟ್ಟು ಡೆಕೋರೇಷನ್ ಮಾಡೋಣ. ಪೂರ್ಣಿಮಾ ಅಮ್ಮ ಅತ್ತೆ ಬಂದ್ರಂತೆ, ವೆಲ್ಕಮ್ ಮಾಡ್ಕೊಂಡ್ ಬಾ, ಬೇಗ ಹೋಗೋಣ ಬಾ. ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ನಾನು ಅಷ್ಟೇನೆ. ಸ್ವಾಗತ ಸುಸ್ವಾಗತ ನಮ್ಮ ದಾವಣಗೆರೆ ಅಮ್ಮ ಕೈ ರುಚಿಗೆ. ನಮಸ್ತೆ, ವೆಲ್ಕಮ್ ವೆಲ್ಕಮ್. ಏನ್ ಗೊತ್ತಾಗ್ತಾ ಇದು? 1K ಸಬ್ಸ್ಕ್ರೈಬರ್ಸ್ ನಮ್ ಕುಟುಂಬಕ್ಕೆ ಸೇರ್ಕೊಂಡಿದಾರಲ್ಲ, ಅದಕ್ಕೆ ನಿಮಗೆ ಸರ್ಪ್ರೈಸ್ ಕೊಡ್ಬೇಕಂತ ಈ ತರ ಮಾಡಿವಿ. ಹೆಂಗಿದೆ ನಮ್ ಸರ್ಪ್ರೈಸ್? ಇನ್ನೂ ಸರ್ಪ್ರೈಸ್ ಐತ್, ಬರ್ರಿ 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 ಬರ್ರಿ. ರೆಡಿ, 1 2 3. ಎಂತ ಕೇಕ್ ಹೇಳ್ರಿ? ಏನ್ ಕೇಕ್ ಇದು? ಓರಿಯೋ ಬಿಸ್ಕೆಟ್ ಕೇಕ್ ಮಾಡಿರೋದು, ನಮ್ ಕೈಯಾರ ಮಾಡಿದೀವಿ. ಸೂಪರ್, ಬಹಳ ಚೆನ್ನಾಗಿ ನಿಮ್ ಕೈಯಾರ ಮಾಡಿದ್ವಿ. ಎಷ್ಟು ಟೇಸ್ಟ್ ಐತೆ ಏನೋ ಗೊತ್ತಿಲ್ಲ. ಈಗ ಸೆಲೆಬ್ರೇಟ್ ಮಾಡೋಣ, ಬರ್ರಿ. ಕಂಗ್ರಾಚುಲೇಷನ್, ಲೆಟ್ಸ್ ಸೆಲೆಬ್ರೇಷನ್. ಸೂಪರ್ ಕೇಕ್. ಎಷ್ಟು ಚೆನ್ನಾಗಿ ಕಟ್ ಆಯ್ತಲ್ಲ. ಸೂಪರ್. ಹಿಂಗೆ ನಮ್ಮ ಕರ್ನಾಟಕದ ಜನತೆ, ದಾವಣಗೆರೆ ಅಮ್ಮ ಕೈ ರುಚಿ ಫ್ಯಾಮಿಲಿಗೆ ನೀವೆಲ್ಲರೂ ಸೇರ್ಕೊಂಡು ನಮಗೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದೀರಾ. ಯಾರೆಲ್ಲ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಿಮ್ಗೆಲ್ಲರಿಗೂ ನಮ್ಮ ಮನಸ್ಪೂರ್ವಕವಾಗಿ ಧನ್ಯವಾದಗಳು. ಮತ್ತೆ ನಾವು ಇಷ್ಟೆಲ್ಲ ಬೆಳಿಬೇಕು ಅಂದ್ರೆ ತುಂಬಾಷ್ಟು ಜನ ನಮಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಫ್ಯಾಮಿಲಿ, ಸಂಬಂಧಿಕರು, ಮತ್ತೆ ಈ ಜಾಗ ಕೊಟ್ಟಿರೋಂತ ಓನರು, ನಮ್ಮ ತಮ್ಮ, ಅಣ್ಣಂದ್ರು, ಎಲ್ಲರಿಗೂನು ಒಬ್ರ ಹೆಸರು ಹೇಳಿದ್ರು ಇಲ್ಲಿ ತಪ್ಪಾಗುತ್ತೆ. ಸಾಕಷ್ಟು ಜನ ನಮಗೆ ಸಹಾಯ ಮಾಡಿದೀರಾ. ಹೆಣ್ಮಕ್ಳಷ್ಟೇ ಎಷ್ಟು ಕೆಲಸ ಮಾಡ್ತಾರೆ ಅಂತ ಕೆಲವೊಬ್ರು ಓನ್ ಬಂದು ಹೆಲ್ಪ್ ಮಾಡಿದೀರಾ. ನಿಮ್ಗೆಲ್ಲರಿಗೂ ನಾವು ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಕೊಟ್ಟಿದ್ರೆ